ಇದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? ಅಡ್ಜಸ್ಟ್ ಮಾಡ್ಕೊಂಡು ನಾ ऐसा नहीं कहना है, पाप होता है। वो लोग कहते हैं, हम क्या कहेंगे? हम ऐसा गलती नहीं करेंगे, हम कहेंगे एक थप्पड़ मारेगा तो दूसरा अब दे दे। ऐसे संतान हम नहीं है जी। अगर एक थप्पड़ हमें मिलेगा ना, तुम्हारा सिर ही उखाड़ देगा। ನಮ್ಮದು ವೀರ ಸಂತಾನ, ನಮ್ಮದು ಹೇಡಿಗಳ ಸಂತಾನ ಅಲ್ಲ, ನಮ್ಮದು ವೀರ ಸಂತಾನ. ನಮ್ಮಮ್ಮ ನಮಗೆ ಎದೆ ಹಾಲು ಕುಡಿಸಿ ಬೆಳೆಸ್ಯಾಳೆ. ಯಾವುದೋ ಬೇವರ್ಸಿ ಹಾಲಲ್ಲ. ಅದಕ್ಕೋಸ್ಕರ ನಮಗೆ ನಮ್ಮ ಭಾಷೆ, ಗಂಡು ಭಾಷೆ, ಅದು ಜನ್ಮತಃ ಬಂದಿದೆ ನಮ್ಗೆ. ನೀವು ಏಕವಚನದಲ್ಲಿ ಮಾತಾಡಿದ್ರೆ ನಾವು ಏಕವಚನದಲ್ಲಿ ಮಾತಾಡ್ತೀವಿ. ಸಿದ್ದರಾಮಯ್ಯನವರೇ, ಮೊದಲು ಸಭ್ಯತೆಯನ್ನ ನೀವು ಕಲ್ತ್ಕೊಳ್ಳಿ, ಸಭ್ಯತೆಯನ್ನ, ಸಂಸ್ಕೃತಿಯನ್ನ ನೀವು ಕಲ್ತ್ಕೊಳ್ಳಿ. ದುರಹಂಕಾರದ ಪತ್ರಕರ್ತರಿಗೆ, ಅಲ್ಲಿರುವಂತಹ ಶಾಸಕರಿಗೆ ಯಾವ ರೀತಿ ಏಕವಚನದಲ್ಲಿ ಬೈತಾ ಇದ್ದ ಮನುಷ್ಯ. ನಮ್ಗಾಗಲ್ವಾ? ನಮ್ಮ ಹತ್ರ ತಾಕತ್ತಿಲ್ವಾ? ಇವತ್ತು ನಾವೇನೋ ಹೇಳಿದ್ರೆ ಅಯ್ಯೋ ಪಾಪ 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 ಅಂತಾರೆ. ನೀವು ಮಾಡಿದ ಸರಿ ಇತ್ತ? ದಯವಿಟ್ಟು ಟಿವಿಯಲ್ಲಿ ಚರ್ಚೆ ನಡೀತಾ ಇದೆ, ಅದು ನಡೀತಾ ಇದೆ, ನಡೀಲಿ. ರುದ್ರಾಭಿಷೇಕ ನಡೀತಾ ಇದೆ ಈಶ್ವರನಿಗೆ. ವಿವಾದಗಳು ಇಲ್ಲದೇನೆ ಯಾವತ್ತೂ ಕೂಡ ಲೀಡರ್ಶಿಪ್ ಬೆಳೆಯೋದಿಲ್ಲ. ಯಾರು ಹೆದರ್ತಾರೆ, ವಿವಾದಕ್ಕೆ ಹೆದರ್ತಾರೆ, ಅವ್ರು ಹಾಂಗಂದ್ರೆ ಹಂಗೆ, ಇವ್ರು ಹಿಂಗ್ ತಿಳ್ಕೊಂಡ್ರೆ ಹಂಗೆ, ಇಂಥವ್ರು ಲೀಡರ್ ಆಗ್ಲಿಕ್ಕೆ ಆಗೋದಿಲ್ಲ. ನಾನು MLA ಆಗ್ಬಹುದು, MP ಆಗ್ಬಹುದು, ಆದ್ರೆ ಜನಮಾನಸದಲ್ಲಿ ಲೀಡರ್ ಆಗ್ಲಿಕ್ಕೆ ಆಗೋದಿಲ್ಲ. ಲೀಡರ್ ಆಗ್ಬೇಕಾದ್ರೆ ವಿವಾದವನ್ನ ಸ್ನಾನ ಮಾಡಬೇಕು, ಎದುರುಗಡೆ ಎದೆ ಕೊಟ್ಟು ನಿಂತ್ಕೋಬೇಕು. ಯಾರು ಏನ್ ಹೇಳ್ತಾರೆ ಅದನ್ನ ಎದುರಿಸ್ಬೇಕು. ಅದಕ್ಕೊಂದು ತಾಕತ್ತು ಬೇಕಾಗುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಓಟು ಆ ತಾಕತ್ತನ್ನು ನನಗೆ ಕೊಟ್ಟಿದೆ. ಪ್ರೀತಿ, ವಿಶ್ವಾಸ. ಬೇಡ ಅಂತಂದ್ರು ಮತ್ತೆ ಕರ್ಕೊಂಬಂದು ಕುಡಿಸ್ತಿರಲ್ಲ, ಇದು ಪ್ರೀತಿ, ಇದು ವಿಶ್ವಾಸ. ಈ ಪ್ರೀತಿ ಮತ್ತು ವಿಶ್ವಾಸ ನನ್ನನ್ನು ಹೊಂದಾಣಿಕೆ ಮಾಡ್ಕೊಳ್ರಿ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ ಕಣ್ರಿ. ನಾವು ನೀನು ಓಟ್ ಕೊಡ್ತೀವಿ, ಹಂಗಾದ್ರೂ ಮಾಡಿ ಹೊಂದಾಣಿಕೆ ಮಾಡ್ಕೊಂಡು ಒಂದು ರಾಜಕಾರಣದಲ್ಲಿ ಇರು, ಅದಕ್ಕೋಸ್ಕರ ಕೊಟ್ಟಿಲ್ಲ. ಸ್ವಾಭಿಮಾನದ ಓಟನ್ನು ನೀವು ಕೊಟ್ಟಿದ್ದೀರಿ. ಮತ್ತೊಬ್ಬರ ಕೆಳಗಡೆ ತಲೆ ತಗ್ಸಿ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಮತ್ತೊಬ್ರು ಹೊಡೆದಿದ್ದನ್ನ ತಿನ್ಕಂಬ ಅಂತ ನೀವು ನನಗೆ ಓಟ್ ಕೊಟ್ಟಿಲ್ಲ. ಶಟಂ ಪ್ರತಿ ಶಾಠಂ, ಮುಳ್ಳಿಂದ ಮುಳ್ಳು ತೆಗೆಯೋ ಆ ಒಂದು ಪಾಠ ನೀವೇ ಹೇಳ್ಕೊಟ್ಟಿದ್ದೀರಿ, ನೀವೇ ಓಟ್ ಕೊಟ್ಟಿದ್ದೀರಿ. ನಿಮ್ಮ ಓಟಿಗೆ ಗೌರವ ಬೇಕು ಅಂತಾದ್ರೆ ನಾನು ಹೇಳಿದ್ದು ಸರಿ. ನಾನೇನಾದ್ರೂ ತಲೆ ತಗ್ಸಿದ್ರೆ ಎಲ್ಲ ರೀತಿಯಲ್ಲಿ ಅದು ನೀವು ಕೊಟ್ಟಿರೋ ಓಟಿಗೆ ಅಪಮಾನ, ಸ್ವಾಭಿಮಾನಕ್ಕೆ ಅವಮಾನ, ಸ್ವಾಭಿಮಾನಕ್ಕೆ ಅವಮಾನ. ತಲೆ ತಗ್ಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಜೀವ ಇರೋ ತನಕ ತಲೆ ತಗ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕುಣಿತಾರೋ ಕುಣ್ಕೊಂಡು ಹೋಗಿ ನೋಡೋಣಂತೆ. ತಾಂಡವ ನೃತ್ಯ ನಮ್ಮವರಿಗೂ ಬರುತ್ತೆ. ದಯವಿಟ್ಟು तीसरी बार मोदी सरकार, ये साकार होना ही, कोई भी कुछ भी ना चले. ये युद्ध भूमि है, यहाँ शास्त्रीय संगीत और भरतनाट्य नहीं चलेगा. युद्ध भूमि की भाषा अलग होती है, अलग होती है. तो उसी भाषा में बोलना पड़ता है, उसी भाषा में हमें समझाना पड़ता है. यहाँ संगीत सुनाने का स्टेज नहीं है, ये युद्ध भूमि है. ಇಲ್ಲಿಯ ಭಾಷೆ ಬೇರೆ ಇರುತ್ತೆ. ಈ ಭಾಷೆಯಲ್ಲೇನೆ ನಾವು ಮಾತಾಡಬೇಕಾಗುತ್ತೆ. ದಯವಿಟ್ಟು ಅದಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು, ಪ್ರೀತಿಯ ಧಾರೆಯನ್ನು ಎರೆದಿರ್ತಕ್ಕಂಥದ್ದು ನೀವು ಹೇಳ್ರಿ ಇದು ತಪ್ಪು ಅಂತ. ಈಗ ಹೇಳ್ತಾ ಇದೆ. ಬಹುತೇಕ ಒಮ್ಮೆ ಎದ್ರೆ ಜಗತ್ನಲ್ಲಿ ಯಾರು ಕೂಡ ನಮ್ಮನ್ನು ತಡೆಯಲಿಕ್ಕಾಗುದಿಲ್ಲ. ಇದೊಂದು ರಣಭೈರವ. ನೋಡ್ರಿ, ಅರವಿಂದ್ ಘೋಷ್ ಹೇಳಿದ್ರು. ಅವ್ರನ್ನ ಕಾರಾಗೃಹದಲ್ಲಿಟ್ಟಾಗ ಅರವಿಂದ್ ಘೋಷರ ಒಂದು ಮಾತನ್ನು ಹೇಳಿದ್ರು. ಅವರು ತುಂಬಾ ದೊಡ್ಡ ಆಧ್ಯಾತ್ಮಿಕ ಸಾಧಕರು. महाकाली जग रही है, महाकाली जग रही है और हमें कोई रोक नहीं सकता. दुनिया का कोई ताकत हमें रोक नहीं सकता. काली जग रही है. ಭಾರತ ಹೇಳ್ತಾ ಇದೆ,
ಇದರ ಒಂದು ಸಣ್ಣ ಪರಿಣಾಮ ಇಲ್ಲಿ ರಾಮ ಮಂದಿರ ಆಗ್ತಾ ಇದೆ, ಅಷ್ಟರ ಒಳಗಡೆನೆ ಇನ್ನು ಪ್ರಾಣ ಪ್ರತಿಷ್ಠೆ ಆಗಿಲ್ಲ. ನಾಳೆ 22ಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅಷ್ಟರ ಒಳಗಡೆ ಜಗತ್ತು ಒಪ್ಕೊಂಡ್ಬಿಟ್ಟಿದೆ, ನಮ್ಮ ನೇತೃತ್ವವನ್ನು ಒಪ್ಕೊಂಡ್ಬಿಟ್ಟಿದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು ಹೇಳ್ತಾರೆ, he is not only the prime minister of government of India, he is our boss. ಕೇವಲ ಒಂದು 10 ವರ್ಷದ ಹಿಂದೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಜಾಗತಿಕ ಸಮಾವೇಶದವ್ರು ಹೋಗ್ತಾರಂತ ಹುಡುಕಬೇಕಿತ್ತು. ಆದ್ರೆ ಇವತ್ತು ಎಲ್ಲರೂ ಇಡೀ ಜಗತ್ತು ನಮ್ಮ ಹಿಂದ್ಗಡೆ ಬರ್ತಾರೆ. ಇದು ವ್ಯತ್ಯಾಸ. ಈ ವ್ಯತ್ಯಾಸ ಬಂದಿದ್ದು ಎಲ್ಲಿಂದ? ಇಲ್ಲಿಂದ, ಜಾಗೃತ ಹಿಂದೂ ಸಮಾಜದಿಂದ. ಒಡೆದ ತುತ್ತೂರಿಯ, ಜಾತ್ಯಾತೀತ ತುತ್ತೂರಿಯ ಇದಲ್ಲ, ಅದು ಸದ್ದಲ್ಲ. ಇದು ಹಿಂದೂ ಸಮಾಜದ ರಣಕಹಳೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಜಾಗೃತಿ ಬಂದಿದೆ. ಜಾತ್ಯಾತೀತತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ ಇದು, ಬದಲಾಗಿ ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಅದಕ್ಕೋಸ್ಕರ ಸಮಾಜಕ್ಕೆ ಇವತ್ತು ಈ ತಾಕತ್ತು. 3ನೇ ಬಾರಿಯೂ ಮೋದಿ ಸರ್ಕಾರ ಬರಬೇಕು. ಅಮಿತ್ ಶಾ ಅವರು ಮಾತಾಡ್ತಾ ಹೇಳಿದರು, 3ನೇ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿಯೂ ಕೂಡ, ಮುಂದಿನ ವರ್ಷಗಳಲ್ಲಿಯೂ ಈ ದಾಖಲೆಯನ್ನು ಮುರಿಲಿಕ್ಕಾಗಬಾರದು. ನಮಗೆ ಆ ಪ್ರಮಾಣದಲ್ಲಿ ದಾಖಲೆಯ ಒಂದು ವಿಜಯ ನಮ್ಮದಾಗಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ರು. ಎಲ್ಲರೂ ಕುಂಡಿಸ್ಕೊಂಡು ಪ್ರಮುಖರು ಅದಾಗಬೇಕು. ಈ ಬಾರಿ, ಕಳೆದ ಬಾರಿ ಕೂಡ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 4.25 ಲಕ್ಷ ವೋಟ್ ಸಿಕ್ಕಿ, ಲೀಡ್ ಸಿಕ್ಕಿ, ವೋಟ್ ಅಲ್ಲ ಲೀಡ್ ಸಿಕ್ಕಿ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಇದಾಗಿದೆ. ಈ ಬಾರಿಯೂ ಕೂಡ ನನಗೆ ವಿಶ್ವಾಸ ಇದೆ, ಈಗ ಎಲ್ಲ ಒಮ್ಮೆ ಓಡಾಡಿ ಬಂದ ನಂತರದಲ್ಲಿ ನನಗೆ ವಿಶ್ವಾಸ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇದೆ. ಹಳೆಯ ದಾಖಲೆಯನ್ನು ಈ ಬಾರಿ ಅಳಿಸತ್ತೆ ಈ ಕ್ಷೇತ್ರ. ಹಳೆಯ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ನಾವು ಬರೀತೀವಿ. ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಆ ತಾಕತ್ತು. नेता कोई भी हो, अभ्यर्थी कोई भी हो, लेकिन भारतीय जनता पार्टी जीतेगा, जीतेगा ही जीतेगा. ಕಾಂಗ್ರೆಸ್ ಅದು ಈಗಾಗಲೇ ಬಹುತೇಕ ಸೋಲುಂಡಿದೆ ಈ ದೇಶದಲ್ಲಿ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ರೆಡಿ ಇದ್ದೀವಿ. ಎಷ್ಟೊತ್ತಿಗೆ ಚುನಾವಣೆ, ಬಹುತೇಕ ಇಡೀ ದೇಶ ಕಾಯ್ತಾ ಇದೆ, ಓಟಿಗೋಸ್ಕರ ಕಾಯ್ತಾ ಇದೆ. ಜನರಿಗೆ ಈ ಪ್ರಚಾರ ಅದು ಇದು ಏನು ಅವಶ್ಯಕತೆ ಇಲ್ಲ. ಬಹುತೇಕ ಈ ಬಾರಿ ಜನ ವೋಟಿನ ದಿನ ಎಷ್ಟೊತ್ತಿಗೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ತೀರ್ಮಾನ ಆಗಿ ಹೋಗಿದೆ, ಜನರ ಮನಸ್ಸಿನಲ್ಲಿ ತೀರ್ಮಾನ ಆಗಿದೆ. ಕಾಂಗ್ರೆಸ್ನವ್ರ ಮನಸ್ಸಿನಲ್ಲೂ ತೀರ್ಮಾನ ಆಗಿ ಹೋಗಿದೆ. ಕೆಲವರು ಬಿಜೆಪಿಯವರೇ. ಅದಕ್ಕೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಇದನ್ನ ಟೇಕನ್ ಫಾರ್ ಗ್ರಾಂಟೆಡ್, ಈಸಿ ಅಂತ ಅನ್ಕೊಳ್ಳೋದು ಬೇಡ. ನಮ್ಮ ಡ್ಯೂಟಿಯನ್ನ ನಾವು ಮಾಡಬೇಕು. ಎಲ್ಲ ನಮ್ಮ ಮತದಾರರಿಗೂ ಹೋಗಿ ಕೈ ಮುಗಿದು ಕೇಳ್ಕೋಬೇಕು. ನಮ್ಮ ಮತದಾರರಿಗೆ ಒಂದು ಸ್ವಾಭಿಮಾನಿ ಮತದಾರ, ನಮಗೆ ವೋಟ್ ಕೊಡ್ತಕ್ಕಂಥ ಮತದಾರ ಸ್ವಾಭಿಮಾನಿ ಮತದಾರ. ಅವರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ನಾವು ಗೌರವ ಕೊಡಬೇಕು. ಆ ಗೌರವದಿಂದ ಅವರ ಮತವನ್ನು ನಾವು ಕೇಳಬೇಕು. ಖರೀದಿಗೆ ಬಂದಿರೋ ಮತದಾರರು ನಮ್ಮವರಲ್ಲ. ಬಿಜೆಪಿಗೆ ವೋಟ್ ಕೊಡ್ತಕ್ಕಂಥವ್ರು ಖರೀದಿ ಮಾಡೋ ಮತದಾರರಲ್ಲ, ಬದಲಾಗಿ ಸ್ವಾಭಿಮಾನದಿಂದ ವೋಟನ್ನು ಕೊಡೋ ಮತದಾರರು. ದುಡ್ಡಿಗೆ ಮಾರಾಟ ಆಗೋ ಜನ ನಮ್ಮವರಲ್ಲ. ಅದಕ್ಕೋಸ್ಕರ ಪ್ರೀತಿಯಿಂದ ವಿಶ್ವಾಸದಿಂದ ಅವರನ್ನ ಹೋಗಿ ನೀವು ಕೇಳಿದ್ರೆ ಸಾಕು. ನೀವು ಹೋಗೋದ್ರ ಒಳಗಡೆ ಹೇಳ್ತಾರೆ ನಾವು ಕೊಡೋದು ಬಿಜೆಪಿಗೆ ಅಂತ. ಅಷ್ಟರ ಮಟ್ಟಿಗೆ ತೀರ್ಮಾನ ಆಗಿದೆ. ಇದು ಭಗವಂತನ ತೀರ್ಮಾನ ಕಣ್ರಿ, ಭಗವಂತನ ತೀರ್ಮಾನ. ಇದು ಯಾರೋ ನಾವು ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ, ಪಕ್ಷ ಮಾಡಿರೋ ತೀರ್ಮಾನ ಅಲ್ಲ, ಭಗವಂತನ ತೀರ್ಮಾನ ಇದು. ನಾನು ಅದನ್ನೇ ಹೇಳ್ತಾ ಇದ್ದೆ. ಬಹುತೇಕ ಪತ್ರಿಕೆಯಲ್ಲಿ ನೀವು ಓದಿದ್ರು ಇಲ್ಲೋ ಗೊತ್ತಿಲ್ಲ. 1948ನೇ ಇಸ್ವಿಯಲ್ಲಿ 1948ನೇ ಇಸ್ವಿಯಲ್ಲಿ ಆ ಬಾಬರಿ ಢಾಂಚಾದ ಎದುರುಗಡೆ ಅಖಂಡ ಭಜನ ಏನ್ ಶುರುವಾಯಿತು, ಅದು ಶುರುವಾದದ್ದು ದೇವೋತ್ಥಾನ ಏಕಾದಶಿ ದಿವಸ. ಯಾರು ಮುಹೂರ್ತ ಇಟ್ಟು ಮಾಡಿರಲಿಲ್ಲ. ಯುದ್ಧಗಳನ್ನೆಲ್ಲ ಯಾವತ್ತೂ ಕೂಡ ಮುಹೂರ್ತದೊಂದಿಗೆ ಮಾಡೋದಿಲ್ಲ. ಅವತ್ತಿನ ದಿನ ದೇವೋತ್ಥಾನ ಏಕಾದಶಿ ಆಗಿತ್ತು. ಕಾರ್ ಸೇವೆ ನಡೀತು, ಬಾಬ್ರಿ ಮಸೀದಿ ಬಿತ್ತು, ಅಲ್ಲಿ ರಾಮಲಲ್ಲಾನನ್ನ ಕುಂಡ್ರಿಸಿದ್ರು. ಗೊತ್ತಿರಲಿಲ್ಲ ಯಾರಿಗೂ ಕೂಡ. ಅವತ್ತಿನ ದಿನನೂ ದೇವೋತ್ಥಾನ ಏಕಾದಶಿ ಆಗಿತ್ತು.
ಅಷ್ಟರ ನಂತರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು, ಶಿಲಾನ್ಯಾಸ ನಡೀತು. ಅವತ್ತಿನ ದಿನನೂ ದೇವೋತ್ಥಾನ ಏಕಾದಶಿ ಆಗಿತ್ತು. ಭಗವಂತ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾನೆ, ನಾವು ಮಾಡಿದ್ದಲ್ಲ. ಪಂಡಿತರು ಬರೆದಿರೋ ಪಂಚಾಂಗದ ಮುಹೂರ್ತ ಅಲ್ಲ, ಭಗವಂತನ ಪಂಚಾಂಗ. 48ನೇ ಇಸ್ವಿ ದಿವಸ ಯಾವ್ದು ಆರ್ಸೇವೆ ನಡೀತು, ರಾಮಲಲ್ಲಾನ ಮೊಟ್ಟ ಮೊದಲು ಇಟ್ಟು ಪೂಜೆ ಮಾಡಿದ್ರು ಮಹಂತ ಅವೈದ್ಯನಾಥ್, ಯೋಗಿ ಆದಿತ್ಯನಾಥರ ಹಿರಿಯರು. ಯಾರು ಶಿಲಾನ್ಯಾಸವನ್ನು ಮಾಡಿದ್ರು, ಯೋಗಿ ಆದಿತ್ಯನಾಥ್. 3 ತಲೆಮಾರುಗಳಿಂದ ಭಗವಂತನ ಸಂಕಲ್ಪ ಹರಿದು ಬರ್ತಾ ಇತ್ತು. ಸಾಮಾನ್ಯ ಕಣ್ಣುಗಳಿಗೆ ಇದು ಕಾಣ್ತಿರ್ಲಿಲ್ಲ, ಸಾಮಾನ್ಯ ಕಣ್ಣುಗಳಿಗೆ ಇದು ಕಾಣ್ತಿರ್ಲಿಲ್ಲ. ಭಗವಂತನ ಶಾಪ ಹೇಗಿರುತ್ತೆ ಇದು ಕೂಡ ನಿಮಗೆ ಗೊತ್ತಿರಲಿ. 1966 ನವೆಂಬರ್ 7, 1966 ನವೆಂಬರ್ 7 ಗೋ ಹತ್ಯೆಯ ವಿರುದ್ಧ ಇಡೀ ಸಾಧು ಸಂತರು ಮತ್ತು ಸಾರ್ವಜನಿಕರು ಭಾರಿ ದೊಡ್ಡ ಹೋರಾಟವನ್ನು ತಗೊಂಡ್ರು. ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಿದ್ರು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು. ಅವತ್ತಿನ ದಿನ ಗೋಲಿಬಾರ್ ನಡೀತು. ಗೋಲಿಬಾರ್ನಲ್ಲಿ 100 ಸಂತರು ಸತ್ರು, ಆಕಳುಗಳು ಸತ್ರು. ಅವತ್ತು ಅಲ್ಲಿ ಹೆಣಗಳನ್ನ, ಸಂತರ ಹೆಣಗಳನ್ನ, ಗೋವಿನ ಹೆಣಗಳನ್ನ ಎತ್ತು ಸಾಗಿಸ್ಬೇಕಾದ್ರೆ ಅಲ್ಲೊಬ್ರು ಮಹರ್ಷಿ ಇದ್ರು, ಕರಪಾತ್ರಿ ಮಹಾರಾಜ್ ಅಂತ. ಕರಪಾತ್ರಿ ಮಹಾರಾಜ್ ಅಂತಂದ್ರೆ ಅವ್ರು ಯಾವತ್ತೂ ಕೂಡ ಪಾತ್ರೆಯಲ್ಲಿ ಮತ್ತು ಇದರಲ್ಲಿ ಊಟ ಮಾಡ್ತಿರ್ಲಿಲ್ಲ, ಕೈನಲ್ಲೇ ಊಟ ಮಾಡ್ತಿದ್ರು. ಅವ್ರನ್ನ ನಡೆದಾಡುವ ದೇವರು ಅಂತ ಕರೀತಾ ಇದ್ರು. ಆ ಕರಪಾತ್ರಿ ಮಹಾರಾಜ ಸಂತರ ಹೆಣಗಳನ್ನ ಮತ್ತು ಗೋವಿನ ಹೆಣಗಳನ್ನ ಎಲ್ಲ ತಗೊಂಡೋಗಿ ಸಾಗಿಸ್ತಾ ಇರ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರು, आपने संतों का वध किया है, ठीक है हम माफ कर देते हैं, लेकिन गोमाता का जो वध किया है, आज गोपाष्टमी है, इसी गोपाष्टमी के दिन तुम्हारा कुल का भी अंत होगा ಅಂತ ಶಾಪ ಕೊಟ್ಟಿದ್ರು. ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ಇಂದಿರಾ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ರಾಜೀವ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ. ಜೈ ಶ್ರೀರಾಮ್. ಸ್ವಾಮಿ, ಭಗವಂತನ ಶಾಪ, ದೇವರ ಶಾಪ. ಎಷ್ಟೋ ಮಂದಿಗೆ ಸೋ ಕಾಲ್ಡ್ ಎಜುಕೇಟೆಡ್ ಯಾರಿರ್ತಾರೆ ಅಂಥವ್ರಿಗೆ ಇದರಲ್ಲೆಲ್ಲ ನಂಬಿಕೆ ಇರುವುದಿಲ್ಲ. ರಾಮ ಜನ್ಮಭೂಮಿ ಆಗಬೇಕು, ಭಗವಂತನ ಸಂಕಲ್ಪ ಆಗಿತ್ತು. ಹಾಗೆ ನೊಂದ ಸಂತರ ಮನ ಶಾಪ ಕೊಟ್ರೆ ಏನಾಗುತ್ತೆ? ತುಮಾರ ಕುಲ್ ಗೋಪಾಷ್ಟಮಿಗೆ ದಿನ ಹಿ ಅಂತ್ ಹೋಗ ಅಂತ ಹೇಳಿದ್ರು. 1966 ನವೆಂಬರ್ 7. ಇವತ್ತು ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥದ್ದು ನಮ್ಮ ನಿಮ್ಮ ಸಂಕಲ್ಪ ಅಲ್ಲ, ಇದು ಭಗವಂತನ ಸಂಕಲ್ಪ. ಹಿಂದೂ ಸಮಾಜ ಮತ್ತೊಮ್ಮೆ ಏಳಬೇಕು, ಮತ್ತೊಮ್ಮೆ ಎದ್ದು ನಿಲ್ಲಬೇಕು, ಜಗತ್ತಿಗೆ ದಾರಿದೀಪ ಆಗಬೇಕು, ಜಗತ್ತಿಗೆ ಆಶ್ರಯವನ್ನು ಕೊಡಬೇಕು. ಇದನ್ನ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ನೀವು ನಿಮಿತ್ತ ಮಾತ್ರರಷ್ಟೇ. ನಾವು ನೀವು ಇವತ್ತೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ದೀವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಇದು ಭಗವಂತನ ಸಂಕಲ್ಪ.